आज सुबह गुलबर्गा में इलेक्ट्रिक शॉक लगने की वजह से बड़ा हादसा पेश आया है। ये वाकया गुलबर्गा तिम्मापुरी सर्कल मोहन लॉज के करीब का है, जहां एक महिला अपने बेटे को स्कूल बस में छोड़ने आई थी और इलेक्ट्रिक शॉक लगने की वजह से मां और बेटा दोनों बुरी तरह जख्मी हुए हैं। गैस्कॉम की लापरवाही से शहर में लोगों की मौत होना और दीगर बड़े हादसे होना यह नई बात नहीं है। कुछ दिन पहले ही सेंट्रल बस स्टैंड के अपोजिट एक लड़के को इलेक्ट्रिक शॉक लगने की वजह से मौत हुई थी और आज मोहन लॉज के करीब इलेक्ट्रिक वायर टूटकर नीचे लटक रहा था और स्कूल बस को टच होने की वजह से एक महिला बुरी तरह जख्मी हुई, जिसमें दोनों पैर जल गए हैं और हाथ डैमेज हुआ है। मुकामी लोगों ने कहा इलेक्ट्रिक शॉक लगने की वजह से महिला के साथ उसका बेटा भी बुरी तरह जख्मी हुआ है। अफसोस की बात है कि कई शिकायतों के बावजूद गैस्कॉम डैमेज वायर और इलेक्ट्रिक पोल्स पर खुली पड़ी वायर्स को दुरुस्त करने का नाम नहीं ले रहा है। और आपको बता दूं, अगर कोई इलेक्ट्रिक बिल भरने में 2-4 दिन लेट करता है तो लाइट कट कर गैस्कॉम के एम्प्लॉयज लोगों को डराने का काम करते नजर आते हैं। वहीं कई शिकायतों के बावजूद डैमेज और टूटी हुई वायर और दीगर कई लापरवाहियों पर एक्शन नहीं लिया जाता। लगातार हो रहे हादसों का जिम्मेदार गैस्कॉम है, जिसके खिलाफ एक्शन लेना जरूरी है। ಇವತ್ತು ಬೆಳಿಗ್ಗೆ ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಹಳ ವಿಷಾದಕರ. ಬಸ್ನಲ್ಲಿ ಹುಡುಗರು ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ವೈರ್ ಕಡಿದು ಬಸ್ಸಿಗೆ ಟಚ್ ಆಗಿದೆ. ಆ ಬಸ್ಸಿಗೆ ಟಚ್ ಆದಾಗ ಅಲ್ಲಿರ್ತಕ್ಕಂಥ ಹುಡುಗನಿಗೆ ಕಳಿಸ್ಲಿಕ್ಕೆ ಬಂದಂಥ ತಾಯಿಗೆ ಅರ್ಥಿಂಗ್ ಆಗಿ 2 ಕಾಲು ಮತ್ತು ಕೈ ಸುಟ್ಟಿವೆ. ಹುಡುಗನಿಗೂ ಕೂಡ ಕಾಲೇ ಸುಟ್ಟಿದೆ. ಭಾಗ್ಯಶ್ರೀಯನ್ನ ಹೆಣ್ಮಗಳು ವಿಧವೆ, ಗಂಡಿಲ್ಲ, 2 ಮಕ್ಕಳನ್ನು ತೆಗೆದುಕೊಂಡು ಜೀವನ ಮಾಡ್ತಕ್ಕಂಥ ಆಕೆ ಉಪಜೀವನ ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳು ಮತ್ತು ಮಗ ಬುದ್ಧಿಮಾಂದ್ಯ ಮಗನಿಗೆ ತಗಲಿದ್ದು ಬಹಳ ವಿಷಾದಕರ. ಈಗಾಗಲೇ ಕಮಿಷನರ್ ಅವರು ನಾವು ಬಂದು ಭೇಟಿಯಾಗಿದ್ದೀವಿ. KV ಅವರು ಕೂಡ ಹೇಳಿದ್ದೀನಿ, ಅವ್ರಿಗೇನಾದರೂ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಭಗವಂತನಲ್ಲಿ ಪ್ರಾರ್ಥನೆ ಆಗ್ಬಾರ್ದು. ಮತ್ತೆ ಏನು ಯಾರು ತಪ್ಪಿಸ್ತಾರ KV ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ಈಗಾಗಲೇ ಮಂತ್ರಿಗಳಿಗೆ ಮಾತಾಡ್ತೀನಿ, ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡ್ತೀನಿ. ಅವ್ರ ಮೇಲೆ ತಕ್ಷಣ ಕ್ರಮ ಆಗ್ಬೇಕು. ಯಾಕಂದ್ರೆ ರಾಜಾರೋಷವಾಗಿ ರೋಡಿನಲ್ಲಿ ವೈರ್ ಕಡ್ರು ಬೀಳ್ತು ಅಂತಂದ್ರೆ ಇದು ಬಹಳ ತಪ್ಪು. ಇದ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೆ ಹೇಳ್ತೀನಿ. ಲಾಸ್ಟ್ ವೀಕ್ ಒಂದು ಇನ್ಸಿಡೆಂಟ್ ಆಗಿದೆ. ಹಿಂಗೆ ಮಹಾರಾಜ ಹೋಟೆಲ್ ಬಳಿ ಮುಂದೆ ಒಂದ್ ಹುಡುಗ ಸತ್ತ. ಏನ್ ಆಕ್ಷನ್ ತಗೊಂಡ್ರಿ? ನಾವು ಅವ್ರಿಗೆ ನೋಟಿಸ್ ಕೊಡ್ಸಿದ್ದ ಗೌರ್ಮೆಂಟ್ ಕಡ್ದು, ಮತ್ತು ಮಕ್ಕಳಿಗೂ ಕೂಡ ಪರಿಹಾರ ಸರ್ಕಾರದಿಂದ ಕೊಡ್ತದ. ಮುಖ್ಯಮಂತ್ರಿ ಪರಿಹಾರನೂ ಕೊಡಿಸಿವಿ. ಅದಕ್ಕೆ ಇವ್ರ ಮ್ಯಾಗೂ ಇಮಿಡಿಯೇಟ್ ಆಗಿ ಬಂದು ಯಾವ ಸಂಬಂಧಪಟ್ಟ ಸಸ್ಪೆಂಡ್ ಮಾಡತ್ ಹೇಳ್ತೀನಿ. ಘಟನೆ ಆಗೋದು ಪರಿಹಾರ ಕೊಡೋದು ನಡೆದ ಸರ್. ಅದಕ್ಕೆ KBದವ್ರಿಗೆ ಶಿಸ್ತಿನ ಕ್ರಮ ಕೈಗೊಳ್ಬೇಕಲ್ಲ. ಸಸ್ಪೆಂಡ್ ಮಾಡಕ್ ಹೇಳ್ತೀನಿ, ಯಾರಾಕಿರ್ಲಕ್ಕ ಇವ್ರಾಗೇನ್ ಪ್ರಶ್ನೆ ಇಲ್ಲ. ಐತಿಕರ ಘಟನೆ ಇಲ್ಲಿ ಮೋಹನ್ ಲಾಲ್ ಪಕ್ಕ ಆರಿಫ್ ಹೋಟೆಲ್ ಎದುರುಗಡೆ ಒಬ್ಬ ಹುಡುಗಿಗೆ, ಭಾಗ್ಯಶ್ರೀ ಅಮ್ಮ ಹುಡುಗಿಗೆ ಒಂದು ಕರೆಂಟ್ ಶಾಕ್ ಹತ್ತೋ ಮೂಲಕ ಆಕಿನ ಜೀವಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ಈ ಹುಡುಗಿ ತುಂಬಾ ಸೀರಿಯಸ್ ಆಗಿದ್ದಾಳೆ. ಹುಡುಗಿ ತಮ್ಮ ಮಗನಿಗೆ ಸ್ಕೂಲ್ ಬಸ್ಸಿನಲ್ಲಿ ಬಿಡೋಕ್ ಬಂದಾಗ KBದು ವೈರಿಗೆ ಜೊತೆ ಒಂದು ಕೇಬಲ್ ವೈರ್, ಅದು ಇಂಟರ್ನೆಟ್ ವೈರ್ ಇದೆ. ಆ ಇಂಟರ್ನೆಟ್ ವೈರ್ ಕಟ್ ಆಗಿಬಿಟ್ಟು ಮೇನ್ ಏನ್ KBದು ಎಲೆಕ್ಟ್ರಿಕ್ ಬೋರ್ಡ್ ಇದೆ, ಆ ಬೋರ್ಡ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆ ಬಸ್ಸಿಗೆ ವೈರ್ ಜಾಯಿಂಟ್ ಆಗ್ಬಿಟ್ಟು ಇಮಿಡಿಯೇಟ್ ಆ ಹುಡುಗಿ ಬಸ್ಸಿಗೆ ಟಚ್ ಮಾಡಿದ ತಕ್ಷಣ ಕೈಗೆ ಬೆಂಕಿ ಮತ್ತೆ ಕಾಲಿಗೆ ಬೆಂಕಿ ಹಾಕ್ಬಿಟ್ಟು ಈಕೆ ಸೀರಿಯಸ್ಲಿ ಇಂಜೂರ್ಡ್ ಆಗಿದ್ದಾಳೆ. ಆಕೆಗೆ ಈಗ ಸದ್ಯಕ್ಕೆ ಸನ್ರೈಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋ ಕೆಲಸ ಮಾಡಿದ್ದಾರೆ ಸಾರ್ವಜನಿಕರು. ನಾವು ಈ ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ನಮ್ ಗಮನಕ್ಕೆ ಬಂದಿದ್ದೇನೆಂದ್ರೆ, ಇದು ಇಂಟರ್ನೆಟ್ ವೈರ್ ಏನು ಕಟ್ ಆಗಿತ್ತು, ಆ ಕಟ್ ಆಗಿದ್ದ ವೈರ್ ಮೂಲಕ KB ವೈರ್ ಜೊತೆ ಅಟ್ಯಾಚ್ ಆಗಿದ್ದ ಕಾರಣಕ್ಕಾಗಿ ಈ ಬಸ್ಸಿಗೆ ಇದು ಆಘಾತ ಆಗಿದೆ. ಅದಕ್ಕೆ ನಾವು KB ಹಾಗೂ ಇಂಟರ್ನೆಟ್ ವೈರ್ ಯಾರು ಅದಕ್ಕೆ ಜಿಮ್ಮೆದಾರಿ ಇದ್ದಾರೆ, ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇದು ಕ್ರಮ ಆಗಬೇಕು. ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಇನ್ನು ಮುಂದೆ ಈ ತರ ಘಟನೆಗಳು ಆಗಲಾರ್ದಂಗೆ ಜೆಸ್ಕಾಮು ಹಾಗೂ ಮತ್ತು ಆ ಇಂಟರ್ನೆಟ್ ಏನ್ ಕೇಬಲ್ ಇದ್ದಾರೆ ಆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರಿಗೆ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ KB MD ಹಾಗೂ ಏನಿದು ಕೇಬಲ್ ಅಸೋಸಿಯೇಷನ್ ಇದೆಲ್ಲ ಅವ್ರ ಮೂಲಕ ಅವ್ರ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಈ ಸಾರ್ವಜನಿಕ ಪರವಾಗಿ ನಾನು ಕೇಳ್ಕೊತೇನೆ. ಪರಿವರ್ತನೆ ಮಂತ್ರಿ ಸರ್ ಎಲ್ಲಿ ಬರ್ತಾರೆ ಸ್ಕೂಲ್? ನಾನು ಹೈಕೋರ್ಟ್ ಸರ್ ಪರಿವಾರ ಮಂತ್ರಿ ಸರ್ ಹೈಕೋರ್ಟ್ ಏನಾಗಿದೆ ಇನ್ಸಿಡೆಂಟ್? ಸರ್ ಇದು ಕರೆಂಟ್ ಹಿಡಿತು ಸರ್. ಇಲ್ಲಿ ಹುಡುಗ ಪ್ರಯಾಸ ಬಂದಿರೋ ಸರ್. ಬಂದಾಗ ಏನದ ಕೆಳಗಿಳಿದ ಹುಡುಗ ಒಳಗೆ ಬಿಡದಾಗ ಅದಕ್ಕೆ ಕರೆಂಟ್ ಹಿಡಿದು
ಯಾರಿಗೆ ಕರೆಂಟ್ ಹಿಡಿದದ ಆ ಹುಡುಗ ಹುಡುಗ ತಾಯಿ ಹೆಂಗ ಅದು ಮ್ಯಾಗಿನ ವೈರಿಂದ ಕರೆಂಟ್ ಇದು ಆಗಿದೆ ಅದು ಹೆಂಗ್ ಬಂದ್ ಸರ್ ನಾವು ಸ್ಟೇಡಿಯಂ ಹೋಗ್ಬಿಟ್ಟು ಸರ್ ಒಳಗೆ ಅಷ್ಟು ಗೊತ್ತಿಲ್ಲ ಸರ್ ನನಗೆ ಒಟ್ಟೆ ಒಳಗೆ ಏನೋ ಆಗಿಲ್ಲ ಸರ್ ನನಗೆ ಕರೆಂಟ್ ಬಂದಿಲ್ಲ ಆ ಹುಡುಗಿ ಹಿಡ್ಕೊಂಡ್ ಬಿತ್ತು ಸರ್ ಬಿದ್ದಾಗೆ ಎಲ್ಲ ಮಂದಿ ಗಾಬರ ಕರೆಂಟ್ ಸರ್ ಆಮೇಲೆ ಸ್ವಲ್ಪ ಒಂದ್ ಜನ ಗಾಡಿ ಬಿಟ್ಟವರು ಜನ ಮುಂದೆ ತೊಗೊಂಡ್ರೆ ಹಾಗೆ ಗಾಡಿ ಬಿಟ್ಟು ತಳ ಬಿದ್ದಾರೆ